ಆತ್ಮೀಯ ಚಿಲುವೆ ರವಿಕುಮಾರ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಇಲ್ಲಿ ಈ ಒಂದು ಸಂಸ್ಥೆಯನ್ನು ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಗೋಸ್ಕರನೇ ಮುಡಿಪಾಗಿಟ್ಟಂಥ ರವಿಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ಈಗಾಗಲೇ ಪ್ರಕಾಶನಗರದಲ್ಲಿದೆ, ವಿಜಯನಗರದಲ್ಲಿದೆ, ಮಲ್ಲೇಶ್ವರಮಲ್ಲಿದೆ. ಕೇವಲ ಆರೋಗ್ಯದ ದೃಷ್ಟಿ ಅಂತಲ್ಲ, ಇನ್ನು ಅನೇಕ ವಿಷಯಗಳಲ್ಲಿ ಲ್ಯಾಂಡ್ ವಿಚಾರಗಳಾಗಿರ್ಬೋದು, ಇಲ್ಲಾದರೂ ಒಂದು ಬಡವರಿಗೆ ಲ್ಯಾಂಡಿನ ದಾಖಲಾತಿಗಳನ್ನು ಸರಿ ಮಾಡಿಕೊಡುವಂಥ ವಿಚಾರಗಳಾಗಿರ್ಬೋದು, ಅಥವಾ ಆಸ್ತಿಯನ್ನು ಅವರು ಖರೀದಿ ಮಾಡಬೇಕಾದ್ರೆ ಅವ್ರಿಗೇನಾದರೂ ಸಮಸ್ಯೆ ಆದರೆ ಆ ಲೀಗಲನ್ನು ಸರಿ ಮಾಡಿಕೊಡುವಂಥದ್ದು, ಅದಕ್ಕಿಂತ ಹೆಚ್ಚಾಗಿ ಸಮಾಜಮುಖಿಯ ಕೆಲಸದಲ್ಲಿ ಸುಮಾರು ಒಂದು 800-900 ಜನಗಳಿಗೆ ಅವರು ಕೆಲಸವನ್ನು ಕೊಟ್ಟಿದ್ದಾರೆ. ಇವತ್ತು ಹೇಗೆ ಉಚಿತ ಸೇವೆಯನ್ನು ಖುಷಿಯಿಂದ ಮಾಡ್ತಾರೆ, ಅದೇ ರೀತಿ ಅವರಲ್ಲಿ ಕೆಲಸ ಮಾಡುವಂಥ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಅಣ್ಣ ತಮ್ಮಂದಿರ ರೀತಿಯಲ್ಲಿ ನೋಡುವಂಥದ್ದು. ಯಾವತ್ತೂ ಕೂಡ ನಾವು ಕೆಲಸಗಾರರಂಥ ಭೇದ ಭಾವನೆಯನ್ನೆಲ್ಲ ಒಟ್ಟಿಗೆ ಕೂತ್ಕೊಂಡು ಸ್ನೇಹ ಜೀವಿಯಾಗಿ ಊಟ ಮಾಡುವಂಥ ವ್ಯಕ್ತಿ ಯಾರಿದ್ರೆ ಅದು ಚಿಲುಮೆ ರವಿಕುಮಾರ್ ಅವರು. ರವಿಕುಮಾರ್ ಅವರ ಸಾಧನೆ ಈಗಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 20 ವರ್ಷಗಳಿಂದ ಇವತ್ತೇನಾದರೂ ನಮ್ಮ ರಾಜ್ಯದಲ್ಲಿ, ಅದು ಬೆಂಗಳೂರು ನಗರದಲ್ಲಿ ನೀವು ಮುಕ್ತವಾಗಿ ಕೇಳಬೇಕು, ರವಿಕುಮಾರ್ ಅವರ ಸಾಧನೆ ಏನು, ರವಿಕುಮಾರ್ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ, ರವಿಕುಮಾರ್ ಅವರ ಸ್ಟ್ರಾಟರ್ಜಿ ಏನು ಅಂತ ಹೇಳಿದರೆ, ಇವತ್ತೇನಾದರೂ ನಮ್ಮ ಬೆಂಗಳೂರು ನಗರದಲ್ಲಿ ಗೆದ್ದಂಥ MLAಗಳನ್ನು ಕೇಳಬೇಕು. ಅವರು ನಿಜವಾಗಿ MLAಗಳು, MP ಗಳು, ಇಲ್ಲಿರುವಂಥ BBMP ಚುನಾವಣೆಯ ಸದಸ್ಯರುಗಳು ಮಾಡಬೇಕಾಗಿದ್ದಂಥ ಕೆಲಸನ ಮಾಡಲಿಲ್ಲ ಅನ್ನೋ ಉದ್ದೇಶದಿಂದ ತಾನೇ ಸ್ವತಃವಾಗಿ ಈ ಫೀಲ್ಡಿಗೆ ಇಳಿದಂಥ ವ್ಯಕ್ತಿ ಚಿಲುಮೆ ರವಿಕುಮಾರ್ ಅವರು. ಅವರು ಯಾವ ರೀತಿ ವರ್ಕ್ ಮಾಡ್ತಾರೆ ಅಂದರೆ, ನೋಡಲಿಕ್ಕೆ ಮಾತ್ರ ಇದೇ ರೀತಿ ಅವರ ಕೆಲಸವನ್ನು ನೀವು ಪರಿಗಣಿಸಿದರೆ ಒಂದು ಕ್ಷಣನೂ ಕೂಡ ಅವರು ನಿದ್ದೆ ಮಾಡುವಂಥ ವ್ಯಕ್ತಿ ಅಲ್ಲ. ಇವತ್ತು ನರೇಂದ್ರ ಮೋದಿಜಿಯವರು ಯಾವ ರೀತಿ ನಿದ್ದೆ ಮಾಡ್ತಾರೆ, ಅದೇ ಸಮಯ ನಿದ್ದೆ ಮಾಡಿ ಬೆಳಿಗ್ಗೆ 4:15ಗೆ ಎದ್ದು ಈ ಸಮಾಜಮುಖಿ ಕೆಲಸಕ್ಕೆ ಹೊರಟ್ರೆ ಮತ್ತೆ ಅವರು ಮಲಗೋದು ರಾತ್ರಿ 12 ಗಂಟೆಗೆ. ಬಂಧುಗಳೇ, ಇದು ಯಾವುದು ಕೂಡ ಸ್ವಾರ್ಥಕ್ಕಾಗಿ ಮಾಡುವಂಥದ್ದಲ್ಲ. ಎಷ್ಟೋ ಫೋನ್ಗಳು, ಕರೆಗಳು ಬರುತ್ತೆ, ಏನು ವಿಷಯ, ರವಿಕುಮಾರ್ ಅವರು ಈ ರಾಜಾಜಿನಗರದಲ್ಲಿ ಸಂಜೀವಿನಿ ಲಡ್ಡನ್ನು ವಿತರಣೆ ಮಾಡ್ತಾರೆ ಅಂತ. ಬಂಧುಗಳೇ, ಆರೋಗ್ಯದ ದೃಷ್ಟಿಯಿಂದ ಇವತ್ತು ಹೃದಯ ಅಪಘಾತ, ಇವತ್ತು ಚಿಕ್ಕ ಮಕ್ಕಳಿಗೆ ಕೂಡ ಹೃದಯ ಅಪಘಾತ ಸ್ಟಾರ್ಟ್ ಆಗಿದೆ. ಅನೇಕ ಜಾಗದಲ್ಲಿ ನೀವಿರ್ಬೋದು, ಡಾಕ್ಟರ್ ಮಂಜುನಾಥ್ ಅವರು ಕೂಡ ಈ ಸಂಜೀವಿನಿ ಲಡ್ಡಿನ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ಬಂಧುಗಳೇ, ಇವತ್ತು ಆರೋಗ್ಯದ ವಿಚಾರವಾಗಿ, ಆರೋಗ್ಯವೇ ನಮಗೆ ಮುಖ್ಯ. ಆರೋಗ್ಯದ ಪರವಾಗಿ ಯಾರು ಸಹಕರಿಸ್ತಾರೆ ಅವರನ್ನೇ ನಾವು ದೇವರನ್ನಬೇಕು ಹೊರತು, ಶಾಲಾ ಮತ್ತು ಆರೋಗ್ಯಕ್ಕೆ ಮಹತ್ವವಾದ ಕೊಡುಗೆ ಚಿಲುಮೆ ರವಿಕುಮಾರ್ ಅವರದಿದೆ. ಸಂಜೀವಿನಿ ಲಡ್ಡು ಬಗ್ಗೆ ಹೇಳ್ಬೇಕಂದ್ರೆ, ನಾನೀಗ ಒಂದು 6 ತಿಂಗಳಿಂದ ಸತತವಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಅದು ಹೇಳಿ ನನಗೆ ಕೂಡ ಬೋರ್ ಆಗಿದೆ. ಪ್ರತಿಯೊಬ್ಬರ ಬಾಯಿಯಲ್ಲೂ ಕೂಡ ಸಂಜೀವಿನಿ ಲಡ್ಡು ಈ ರಾಜಾಜಿನಗರ ಮತ್ತು ಬೆಂಗಳೂರು ನಗರದಲ್ಲಿ ಇದು ಮುಖ್ಯವಾಗಿ ಎಲ್ಲರ ಬಾಯಲ್ಲೂ ಇದೆ. ಸಂಜೀವಿನಿ ಲಡ್ಡು ಅಂದರೆ ಚಿಲುಮೆ ರವಿಕುಮಾರ್ ಅಂತೇಳಿ. ಬಂಧುಗಳೇ, ಇದರಲ್ಲಿ ಯಾವುದೇ ಅವರ ಉದ್ದೇಶ ಇಲ್ಲ. ಜನಗಳ ಪ್ರೀತಿ, ಹಿಂದಿನಿಂದನೂ ಕೂಡ ಜನಸೇವೆಯನ್ನು ಮಾಡಿಕೊಂಡು ಬಂದಂಥ ರವಿಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಇದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಈ ರಾಜಾಜಿನಗರ ಆಗಿರ್ಬೋದು, ಬೆಂಗಳೂರು ನಗರದಲ್ಲಾಗಿರ್ಬೋದು, ಅನೇಕ ಜಾಗದಲ್ಲಿ ಮಾಡ್ತಿದ್ದಾರೆ. ಆದರೆ ಹೆಚ್ಚಿನ ರೀತಿಯಲ್ಲಿ ಅವರ ಮನೆ ರಾಜಾಜಿನಗರದಲ್ಲಿ ಇರೋದ್ರಿಂದ ಆದಷ್ಟು ರಾಜಾಜಿನಗರದಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮ್ಮ ಈ ಒಂದು ಸೇವೆ ಮುಂದುವರಿಲಿ. ದೇವರು ನಿಮಗೆ ಆರೋಗ್ಯ ಯಶಸ್ಸನ್ನು ಕೊಡಲಿ. ಈ ಒಂದು ಕಾರ್ಯ ಮಾಡಲಿಕ್ಕೆ ತಮಗೆ ಹೇಳ್ಬೇಕಂದ್ರೆ, ಈ ಒಂದು ಲಡ್ಡನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ 60 ರೂಪಾಯಿ ಬೇಕು. ಅದು ಯಾರಿಗೂ ಗೊತ್ತಿರಲ್ಲ. ಆದರೆ ನಾವು ಮಾತಲ್ಲಿ ಮಾತ್ರ ಹೇಳ್ಬೋದು, ಸಾವಿರಾರು ಲಡ್ಡುಗಳನ್ನು ವಿತರಣೆ ಮಾಡ್ತಾರೆ. ಆದರೆ ಒಂದು ಲಡ್ಡಿನ ದರ 60 ರೂಪಾಯಿ ಆಗುತ್ತೆ. ಇದನ್ನೇನು ಉದ್ದೇಶಪೂರ್ವಕ ಕೊಡಲಿಕ್ಕೆ ಏನಪ್ಪ 60 ರೂಪಾಯಿ ಖರ್ಚು ಮಾಡಿ ಸುಮ್ಮನೆ ಕೊಡ್ತಾನ ಅಂತ ಕೇಳ್ಬೋದು. ಬಂಧುಗಳೇ, ಅವರ ಕುಟುಂಬ, ಅವರ ವಂಶಸ್ಥರು ಎಲ್ಲರೂ ಕೂಡ ಸಮಾಜಮುಖಿ ಕೆಲಸದಿಂದ ಬಂದಿರುವಂಥದ್ದು. ದೇವರು ಕೂಡ ಅವರನ್ನು ಕೈ ಹಿಡಿದಿದ್ದಾರೆ.
ದೇವರು ಕೂಡ ಇನ್ನು ಸಮಾಜಮುಖಿ ಕೆಲಸವನ್ನೇ ಮಾಡಿಕೊಳ್ಳ ಬಂದಿದ್ದರಿಂದನೇ ಇವತ್ತು ಚಿಲ್ಮೆ ರವಿಕುಮಾರ್ ಸಂಸ್ಥೆ ಇಡೀ ವಿಶ್ವದಂತ ತಲುಪಿದೆ. ಹಾಗಾಗಿ ದೇವರವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಇನ್ನೂ ಅನೇಕ ವ್ಯಕ್ತಿಗಳ ಜೀವವನ್ನು ರಕ್ಷಣೆ ಮಾಡಲಾಗಿ ಸಂಜೀವಿನಿ ಬ್ಲಡ್ ಅನ್ನ ವಿತರಣೆ ಮಾಡಲಿ. ಚಿಲ್ಮೆ ರವಿಕುಮಾರ್ ಸಂಸ್ಥೆಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕೀ ಜೈ.